ಇನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು, ಆದ್ರೆ ಬಾಂಬ್ ಬೆಂಗಳೂರು ಆಯ್ತು. ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ. ಅಶೋಕ್ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಸ್ಥಿತಿ ಬಂದಿದೆ ಬೆಂಗಳೂರಿಗೆ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರು, ಬಾಂಬ್ ಬೆಂಗಳೂರು ಆಯ್ತು. ಈಗ ಬಾಯ್ ಬಾಯ್ ಬೆಂಗಳೂರು ಆಗೋ ಸ್ಥಿತಿ. ನೀರಾವರಿ ಸಚಿವರು ಈಗ ಬೆಂಗಳೂರಿಗೆ ಅಂತ ಸ್ಥಿತಿ ತಂದಿದ್ದಾರೆ ಅಂತ. ಬೆಂಗಳೂರಲ್ಲಿ ಕುಡಿಯೋ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ. ಬೆಂಗಳೂರಿನಲ್ಲಿ ಡಿಕೆಶಿಯ ವಿರುದ್ಧ ಆರ್ ಅಶೋಕ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದ್ರು, ಬಾಂಬ್ ಬೆಂಗಳೂರು ಆಯ್ತು. ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ. ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಬೆಂಗಳೂರು ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬಾಂಬ್ ಬೆಂಗಳೂರು ಆಗಿ ಬಾಯ್ ಬಾಯ್ ಬೆಂಗಳೂರು ಆಗುವಂತ ಸ್ಥಿತಿಗೆ ಬೆಂಗಳೂರನ್ನ ನಮ್ಮ ನೀರಾವರಿ ಸಚಿವರು ತಂದಿದ್ದಾರೆ. ಕುಡಿಯಕ್ಕೆ ನೀರಿಲ್ಲದ ಪರಿಸ್ಥಿತಿ. BWSSBನವರು ಎಲ್ಲಿಂದ ನೀರು ಕೊಡ್ತೀನಿ, ಹೇಗ್ ನೀರು ಕೊಡ್ತೀನಿ, ಇನ್ನು 2 ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಸುಧಾರಣೆಗಳೇನು, ನಾವು ಎಲ್ಲೆಲ್ಲಿಂದ ನೀರು ತರಕ್ ಸಾಧ್ಯ, ಇದನ್ನ ಹೇಳೋದ್ ಬಿಟ್ಬಿಟ್ಟು ದಿನ ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಬರಿದಾಗಿರೋ ಕೆರೆಗಳಿಗೆ ಹೋಗೋದು. ಮುಂದಿನ ದಿನಗಳಲ್ಲಿ ಮುಂದೆ ಇನ್ನ 5 ವರ್ಷಕ್ಕೋ 10 ವರ್ಷಕ್ಕೋ ಈ ಕೆರೆಯನ್ನ ತುಂಬಿಸುತ್ತೆ ಮಳೆ ನೀರು. ಇಷ್ಟು ದಿನ ಮಣ್ಣು ತಿಂತಾ ಇದ್ದೀರಾ? ಯಾಕೆ ತುಂಬಿಸಿರ್ಲಿಲ್ಲ? ಅಂದ್ರೆ ಇವತ್ತು ಲಾಬಿ ಏನಿದೆ, ಟ್ರ್ಯಾಕ್ಟರ್ ಲಾಬಿಗಳಿರ್ಬೋದು, ಟ್ಯಾಂಕರ್ ಲಾಬಿಗಳಿರ್ಬೋದು. ನನ್ನ ಮೊನ್ನೆ ನೋಡಿದೆ, ಯಾವುದೋ ಒಂದು ಫ್ಲಾಟ್ಗಳಲ್ಲಿ ಈ ಮಲಿನ ನೀರುಗಳನ್ನ, ಆ ನೀರನ್ನೇ ತಂದು ಸಂಪುಗಳಿಗೆ ತುಂಬಿರುವಂತದ್ದು. ಇಡೀ ಆ ಎಂಟೈರ್ ಫ್ಲಾಟ್ಗಳು ಆ ನೀರನ್ನ ಕುಡಿದು ಎಲ್ಲ ಕಾಯಿಲೆ ಬಿದ್ದಿರೋದು ನನ್ನ ಗಮನಕ್ಕೆ ಬಂದಿದೆ. ಈ ಫಿಲ್ಟರ್ ಮಾಡ್ತಾರಲ್ಲ, ಫಸ್ಟ್ ಸೆಕೆಂಡ್ ಸ್ಟೇಜ್ ಮಾಡಿ ನಾವು ಕೆರೆಗಳಿಗೆ ಕೊಡ್ತಾ ಇದ್ದೀರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.